ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ. ಆಫ್ಲೈನ್ ಕ್ಲಾಸ್ದ ಲಾಸ್ಟ್ ಡೇ ವಿಡಿಯೋ ಮಾಡ್ಕೊಂಡಿದ್ದೆ. ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ. ತುಂಬ ದಿನದ ನಂತರ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಮತ್ತೊಬ್ಬರು ಆಫ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದಾರೆ. ಇನ್ನೊಬ್ಬರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೀಕಿಂದ ನೋಡಬೇಕು, ಸಾಧ್ಯ ಆದರೆ ಅವ್ರದ್ದು ಕೂಡ ಪರ್ಮಿಷನ್ ತೊಗೊಂಡು ಕ್ಲಿಪ್ಪಿಂಗನ್ನು ಶೇರ್ ಮಾಡ್ತೀನಿ. ಇವ್ರಿಗೆ ಒಂದು ಸ್ವಲ್ಪ ಟೈಲರಿಂಗ್ ಬಗ್ಗೆ ಮಾಹಿತಿ ಇತ್ತು, ಹಾಗಾಗಿ ಒಂದು ತಿಂಗಳಲ್ಲಿ ಕಲ್ತ್ಕೊಂಡ್ರು. ನೆಕ್ಸ್ಟ್ ಬರೋರಿಗೆ ಏನೂ ಗೊತ್ತಿಲ್ಲ, ಜೀರೋ ನಾಲೆಜ್, ಟೈಲರಿಂಗ್ ಬಗ್ಗೆ ಏನೇನೂ ಗೊತ್ತಿಲ್ಲ. ನಾನು ಹೇಗೆ ಹೇಳ್ಕೊಡ್ತೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಅವರೇನಾದರೂ ಪರ್ಮಿಷನ್ ಕೊಟ್ಟರೆ ಮಾತ್ರ, ಯಾಕಂದರೆ ವಿತೌಟ್ ಪರ್ಮಿಷನ್ ಹಾಗೆಲ್ಲ ವಿಡಿಯೋ ಮಾಡಿಕೊಂಡು ಯೂಟ್ಯೂಬಲ್ಲಿ ಹಾಕೋದಕ್ಕೆ ಆಗಲ್ಲ. ಈಗ ಆಲ್ರೆಡಿ ಒಬ್ಬರು ಬರ್ತಾ ಇದ್ದಾರೆ, ಸುಮಾರು ಒಂದು 3-4 ಡೇಸ್ ಆಯಿತು. ಈಗ ಬ್ಲೌಸ್ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಬೇಸಿಕ್ ಎಲ್ಲ ಕಲ್ತ್ಕೊಂಡ್ರು. ಸ್ಟಾರ್ಟಿಂಗ್ ನಾನು ಏನು ಹೇಳ್ಕೊಡ್ತೀನಿ ಅಂದರೆ, ವಿತೌಟ್ ಫ್ಯಾಬ್ರಿಕ್ ಟೈಲರಿಂಗ್ ಮಿಷಿನ್ನ ತುಳಿಯೋದಕ್ಕೆ ಹೇಳ್ಕೊಡ್ತೀನಿ. ಅದು ಬಂದ ನಂತರ ನೆಕ್ಸ್ಟು ದಾರ ಹಾಕಿಬಿಟ್ಟು ಮಿಷಿನ್ ತುಳಿಯೋದಕ್ಕೆ ಹೇಳ್ಕೊಡ್ತೀನಿ. ಅದಾದಮೇಲೆ ಸ್ಟ್ರೈಟ್ ಸ್ಟಿಚ್ಚು, ಕರು ಸ್ಟಿಚ್ಚು, ಜಿಗ್ಜಾಗ್ ಸ್ಟಿಚ್ಚು, ಈ ರೀತಿ ಅದೆಲ್ಲ ಕಂಪ್ಲೀಟ್ ಮಾಡಿ ಈಗ ಅವರು ಬೇಸಿಕ್ ಬ್ಲೌಸ್ ಮಾರ್ಕಿಂಗ್ಗೆ ಬಂದಿದ್ದಾರೆ. ಇವರು ಲಾಸ್ಟ್ ಸಾರಿ ಪೆಟಿಕೋಟ್ ಸ್ಟಿಚ್ ಮಾಡ್ತಿದ್ದಾರೆ. ಇವರು ಏನೆಲ್ಲ ಕಲ್ತಿದ್ದಾರೆ, ಏನೆಲ್ಲ ಸ್ಟಿಚ್ ಮಾಡಿದ್ದಾರೆ ಒಂದು ತಿಂಗಳಲ್ಲಿ, ಎಲ್ಲನೂ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಇವ್ರಿಗೆ ಎಷ್ಟರ ಮಟ್ಟಿಗೆ ಬರುತ್ತೆ ಒಂದು ತಿಂಗಳಲ್ಲಿ ಟೈಲರಿಂಗ್ ಅಂತ. ಆರಾಮಾಗಿ ಕಲಿಬೋದು ಒಂದು ತಿಂಗಳಲ್ಲಿ. ಕಲಿಬೇಕು ಅಂತ ಮನಸ್ಸಲ್ಲಿ ಇರಬೇಕಾಗತ್ತೆ. ನಾನು ಕೂಡ ಒಂದೇ ವಾರ ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ದು, ಹಾಗಾಗಿ ಆ ಒಂದು ಭರವಸೆ ಮೇಲೆ ಹೇಳ್ತಾ ಇದ್ದೀನಿ. ಒಂದು ತಿಂಗಳಲ್ಲಿ ಆರಾಮಾಗಿ ಕಲಿಬೋದು. ನಾನು ಒಂದು ವಾರದಲ್ಲಿ ಕಲ್ತಿದ್ದೀನಿ ಅಂದರೆ ಒಂದು ತಿಂಗಳಲ್ಲಿ ಆರಾಮಾಗಿ ಕಲಿಬೋದು. ಕಲಿಸೋರ ಮೇಲೆ ಕೂಡ ತುಂಬ ಡಿಪೆಂಡ್ ಆಗಿರುತ್ತೆ. ಕೆಲವರು ದುಡ್ಡಿನ ಆಸೆಗೋಸ್ಕರ ಕಲಿಸ್ತಾರೆ, ಕೆಲವರು ಗೊತ್ತಿಲ್ಲ, ಅವ್ರವ್ರು ಇದು ಏನೋ ಗೊತ್ತಿಲ್ಲ. ನಾನು ನನ್ನ ಮಾತ್ರ ಹೇಳ್ತೀನಿ, ನನಗೆ ಕಲಿಸ್ಬೇಕನ್ನೋದು ಆಸೆ, ಇನ್ನೊಬ್ರಿಗೂ ಹೆಲ್ಪ್ ಆಗುತ್ತೆ ಅಂತ. ನೋಡಿ, ನಾನು ಕೂಡ ಅವಾಗ ಜಸ್ಟ್ ಟೈಮ್ ಪಾಸ್ಗೆ ಅಂತಲೇ ಕಲ್ತಿದ್ದು. ಇದನ್ನು ಪ್ರೊಫೆಷ್ನಲ್ ಆಗಿ ತೊಗೋಬೇಕು ಹಾಗೆ ಹೀಗೆ ಏನೂ ಮೈಂಡಲ್ಲಿ ಇರಲಿಲ್ಲ. 2019ವರೆಗೂ ಕೂಡ ಟೈಮ್ ಪಾಸ್ಗೆ ನಾನು ಕಲ್ತಿರೋವಂಥದ್ದು. ಅದಾದಮೇಲೆ ಪ್ರೊಫೆಷ್ನಲ್ಲಾಗಿ ತೊಗೊಳ್ಳೋಣ ಅಂತ ಐಡಿಯಾ ಬಂತು. ಪ್ರೊಫೆಷ್ನಲ್ಲಾಗಿ ತೊಗೊಂಡು ಚೆನ್ನಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಆಮೇಲೆ ಇಷ್ಟೇ ಮುಗೀತು, ಕಲಿತಾಯಿತು, ಇನ್ನು ನನಗೆಲ್ಲ ಬರುತ್ತೆ ಅನ್ನೋದು ಸುಳ್ಳು. ಕಲಿತಾನೇ ಇರಬೇಕು. ಈಗ ನೋಡಿ, ಟ್ರೆಂಡ್ಗಳು ಒಂದೊಂದು ದಿನ ಇದ್ದಿದ್ದು ಇನ್ನೊಂದು ದಿನ ಇರಲ್ಲ. ಆ ರೀತಿ ಬ್ಲೌಸ್ಗಳು, ಡಿಸೈನ್ಗಳು ಬರ್ತಾನೇ ಇರುತ್ತೆ. ಅದನ್ನು ನಾವು ಕಲಿತಾನೇ ಇರಬೇಕಾಗತ್ತೆ. ಈಗ ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ವ ಸ್ಲೀವು, ಆ ಡಿಸೈನ್ ನಾನು ಕಲಿತೇ ಇಲ್ಲ. ಜಸ್ಟ್ ಓನಾಗಿ ಕ್ರಿಯೇಟಿವ್ ಆಗಿ ಜಸ್ಟ್ ನೋಡಿಬಿಟ್ಟು, ಇವಾಗಂತೂ ಯೂಟ್ಯೂಬ್ ಇದೆ, ಹಾಗಾಗಿ ಆರಾಮಾಗಿ ಒಂದೇ ತಿಂಗಳಲ್ಲಿ ಕಲ್ತ್ಕೋಬೋದು. ಮೊದಲಂತೂ ಅವರು ಹೇಳ್ದಾಗೆ ಈ ರೀತಿ ಅಂತ ಹೇಳ್ದಾಗೆ ನಾವು ಇಮ್ಯಾಜಿನ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಿತ್ತು. ಇವಾಗ ಹಾಗಿಲ್ಲ. ನಾನು ಅವ್ರಿಗೆ ಹೇಳಿರ್ತೀನಿ, ಒಂದು ತಿಂಗಳಲ್ಲಿ ಆರಾಮಾಗಿ ಕಲಿಬೋದು, ಸ್ವಲ್ಪ ಟಚಪ್ ಇದ್ದರೆ ಅಂತ ಹೇಳಿರ್ತೀನಿ. ಇವ್ರಿಗೆ ಟಚಪ್ ಇತ್ತು, ಹಾಗಾಗಿ ಒಂದು ತಿಂಗಳಲ್ಲಿ ಕಲ್ತ್ಕೊಂಡ್ರು. ಈಗ ಬರ್ತಾ ಇದ್ದಾರಲ್ವ, ಅವರು ಏನೂ ಗೊತ್ತಿಲ್ಲ, ಟೈಲರಿಂಗ್ ಬಗ್ಗೆ ABCD ಕೂಡ ಗೊತ್ತಿಲ್ಲ. ಈಗ ಬ್ಲೌಸ್ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಬರ್ತಾರಲ್ವ, ಅವ್ರಿಗೂ ಕೂಡ ಅಷ್ಟೇ, ಟೈಲರಿಂಗ್ ಬಗ್ಗೆ ABCD ಗೊತ್ತಿಲ್ಲ, ಇನ್ನು ಟೈಲರಿಂಗ್ ಮಿಷಿನ್ ಕೂಡ ಅವರು ತಂದಿಲ್ಲ. ಮೊದಲು ನಾನೊಂದಷ್ಟು ಕಂಡೀಷನ್ಗಳನ್ನು ಹಾಕ್ತೀನಿ. ನೀವು ಈ ರೀತಿ ಕಂಡೀಷನ್ಗೆ ಒಪ್ಕೊಳ್ಳೋದಾದರೆ ಮಾತ್ರ ಕ್ಲಾಸಿಗೆ ಬನ್ನಿ, ಇಲ್ಲಾಂದರೆ ಬರಬೇಡಿ. ನಮ್ಮ ಟೈಮ್ ವೇಸ್ಟು, ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಆಮೇಲೆ ಅಲ್ಲಿ ಹೋದೆ, ಕ್ಲಾಸಿಗೆ ಹೋದೆ, ಬರಲಿಲ್ಲ, ಈ ಥರ ಎಲ್ಲ ಆಗಬಾರ್ದು. ನೀವು ಕಲಿಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡು ಬರೋದಾದರೆ ಬನ್ನಿ, ಈ ರೀತಿ ಹೇಳಿರ್ತೀನಿ ನಾನು ಅವರಿಗೆ. ಅದಕ್ಕೆಲ್ಲ ಒಪ್ಕೊಂಡು ಖಂಡಿತ ಬಂದಿರ್ತಾರೆ. ಅಂದರೆ ಕಲೀಲೇಬೇಕು, ನಾನು ಏನಾದರೂ ಮಾಡಲೇಬೇಕು ಅನ್ನೋ ಆಸೆ ಇಟ್ಕೊಂಡವ್ರು. ಇವ್ರಿಗಂತೂ ಸಖತ್. ನಾನು ಎಷ್ಟು ಜನಕ್ಕೆ ಟೈಲರಿಂಗ್ ಹೇಳ್ಕೊಟ್ಟಿದ್ದೀನಲ್ವ, ಅದರಲ್ಲಿ ಇವ್ರನ್ನೇ ನಾನು ಫಸ್ಟ್ ಲಿಸ್ಟ್ಗೆ ಹಾಕೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಕ್ರಿಯೇಟಿವಿಟಿ, ಅಷ್ಟು ಇವತ್ತು ನಾನೇನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಡೇ ಅದನ್ನು ತೊಗೊಂಬಂದು ತೋರಿಸೋರು, ಸ್ಟಿಚ್ ಮಾಡ್ಕೊಂಬಂದು ತೋರಿಸೋರು. ಆ ರೀತಿ ಕ್ರಿಯೇಟಿವ್ ಆಗಿ ಕಲಿತ್ಬಿಟ್ರು. ಈಗ ಲಾಸ್ಟಲ್ಲಿ ಸಾರಿ ಪೆಟಿಕೋಟು ಸ್ಟಿಚ್ ಮಾಡ್ತಾ ಇದ್ದಾರೆ ಅವರು ಸ್ಟಿಚ್ ಮಾಡಿರುವಂಥದ್ದನ್ನು ನಾನು ತೋರಿಸ್ತೀನಿ. ಏನೆಲ್ಲ ಕಲ್ತಿದ್ದಾರೆ ಅಂದರೆ, ಮೊದಲಿಗೆ ಅವರು ವಿತೌಟ್ ಲೈನಿಂಗ್ ಬ್ಲೌಸು ಕಲಿತರು. ಅದಾದಮೇಲೆ ಲೈನಿಂಗ್ ಬ್ಲೌಸ್ ಕಲಿತರು. ನೆಕ್ಸ್ಟು ಡಿಸೈನ್ ಬ್ಲೌಸ್ ಕಲಿತರು. ಅದಾದಮೇಲೆ ಪ್ರಿನ್ಸಸ್ ಕಟ್ಟು. ನೆಕ್ಸ್ಟು ಮಗಳಿದ್ದಾಳೆ, ಮಗಳಿಗೆ ಡ್ರೆಸ್ಸು ಸ್ಟಿಚ್ ಮಾಡಿದರು, ಗೌನ್ ಕೂಡ ಸ್ಟಿಚ್ ಮಾಡಿದರು. ಆಮೇಲೆ ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದರು. ಅದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಬಟ್ ಅದರಲ್ಲಿ ಅವೆಲ್ಲ ಡಿಲೀಟ್ ಆಗಿದೆ. ನಂದು ಬ್ಲೌಸ್ ಕೂಡ ಕಂಪ್ಲೀಟ್ ಆಯಿತು ಸ್ಟಿಚಿಂಗ್ ಮಾಡುವಂಥದ್ದು. ಅವರು ಸ್ಲೀವ್ ನೋಡ್ತಾಯಿದ್ರು, ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ ನಾನು ಸ್ಟಿಚಿಂಗ್ ಮಾಡ್ತಾ.
ಅವರು ಕೂಡ ಫ್ರಿಲ್ ಸ್ಲೀವ್ದ ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ. ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡಿಲ್ಲ, ಬಟ್ ಇದನ್ನು ಜಸ್ಟ್ ಈ ರೀತಿ ತೋರಿಸ್ಕೊಟ್ರೆ ಅವ್ರಿಗೆ ಕಲಿಯೋಷ್ಟು ಕೆಪಾಸಿಟಿ ಅವ್ರಿಗಿದೆ. ನೋಡಿ, ಈ ಒಂದು ಡಿಸೈನ್ ಸ್ಲೀವ್ದ ಬ್ಲೌಸ್. ಇದು ಸೀರೆ ಫ್ಯಾಬ್ರಿಕ್ಕು, ಬುಟ್ಟ ಬುಟ್ಟ ಏನಿದೆ ಅಲ್ವಾ ಅದು ಸೀರೆ ಫ್ಯಾಬ್ರಿಕ್ಕು. ನೆಕ್ಸ್ಟ್ ಇದು ಬ್ಲೌಸ್ ಪೀಸ್. ಅವರು ಪೆಟಿಕೋಟ್ ಅರ್ಧಂಬರ್ಧ ಸ್ಟಿಚ್ ಮಾಡಿಕೊಂಡ್ರು. ನೆಕ್ಸ್ಟು ಮನೆಗೆ ಹೋಗಿ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ಹೇಳಿದರು. ಟೈಮ್ ಕೂಡ ಆಯ್ತಲ್ವ, ಹಾಗಾಗಿ ನಾನು 2 ಅವರ್ ಕ್ಲಾಸ್ ತೊಗೊಳ್ತೀನಿ ಅಷ್ಟೇ. ಈಗ ಇದು ಡ್ರೆಸ್ ಸ್ಟಿಚ್ ಮಾಡಿರುವಂಥದ್ದು. ಅವರು 1 ತಿಂಗಳಲ್ಲಿ ಕಲಿತು ಸ್ಟಿಚ್ ಮಾಡಿರುವಂಥ ಬಟ್ಟೆಗಳನ್ನೆಲ್ಲ ನಾನು ತೋರಿಸ್ತೀನಿ. ಇದು ಡ್ರೆಸ್ಸು ಮತ್ತು ಪ್ಯಾಂಟ್ ಅವ್ರ ಮಗಳ ಸೈಜ್ಗೆ ಸ್ಟಿಚ್ ಮಾಡಿರುವಂಥದ್ದು. ನೆಕ್ಸ್ಟು ಡಿಸೈನ್ ಬ್ಲೌಸ್, ಬೋಟ್ ನೆಕ್ ಬ್ಲೌಸ್ ಅಂತ ಏನು ಹೇಳ್ತೀವಲ್ವ, ಟ್ರೆಂಡಿಂಗಲ್ಲಿ ಇತ್ತು. ಅವ್ರು ಕಲಿಬೇಕಾದ್ರೆ ಈ ರೀತಿ ಡಿಸೈನು. ಈಗಂತೂ ಸ್ಕ್ಯಾಲಪ್ ಡಿಸೈನ್ ಅಂತ ಹೇಳ್ತಾರಲ್ವ, ಅದು ಟ್ರೆಂಡಿಂಗಲ್ಲಿದೆ. ಅದನ್ನು ಕೂಡ ಅವರಿಗೆ ಹೇಳಿಕೊಟ್ಟಿದ್ದೀನಿ. ನೆಕ್ಸ್ಟು ಇದು ಪ್ರಿನ್ಸಸ್ ಕಟ್ ಬ್ಲೌಸ್. ಕೆಲವೊಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದು ಡಿಲೀಟ್ ಆಗಿದೆ. ಇಲ್ಲಿ ಎಷ್ಟಿದೆಯೋ ಅಷ್ಟು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಅವರು ಲೈನಿಂಗ್ ಬ್ಲೌಸು, ಪ್ಲೇನ್ ಬ್ಲೌಸು ಅದೆಲ್ಲ ಸ್ಟಿಚ್ ಮಾಡಿದ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದು ಸ್ವಲ್ಪ ಡಿಲೀಟ್ ಆಗಿದೆ. ಎಷ್ಟಿದೆಯೋ ಅಷ್ಟು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಸಾರಿಯಲ್ಲಿ ಗೌನ್ ಸ್ಟಿಚ್ ಮಾಡ್ತಾ ಇದ್ದಾರೆ ಅವ್ರ ಮಗಳ ಸೈಜಿಗೆ. ಲಂಗ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದರು. ಆಮೇಲೆ ಅವರಿಗೆ ಲೆಗ್ ಮಿಷಿನ್ ಟಚ್ಚೇ ಇರಲಿಲ್ಲ, ಒಂದೇ ದಿನದಲ್ಲಿ ಕಲಿತ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದಾರೆ. ಇವ್ರು ಕ್ಲಾಸಿಗೆ ಬಂದಾಗ ನನ್ನ ಹತ್ರ ಎಕ್ಸ್ಟ್ರಾ ಮಿಷಿನ್ ಇರಲಿಲ್ಲ. ಅವ್ರ ಮನೇಲೇ ಸ್ಟಿಚ್ ಮಾಡ್ಕೊಂಬರ್ತಿದ್ರು. ಇಲ್ಲಿ ಕಟ್ಟಿಂಗ್ ಹೇಳಿಸ್ಕೊಂಡು ಹೋಗ್ತಿದ್ರು, ಮನೇಲೇ ಸ್ಟಿಚಿಂಗ್ ಮಾಡ್ಕೊಂಬರ್ತಿದ್ರು. ಸ್ಟಿಚಿಂಗ್ ಗೊತ್ತಿತ್ತಲ್ವ, ಹಾಗಾಗಿ. ನೆಕ್ಸ್ಟ್ ನಾನು ಯೋಚನೆ ಮಾಡಿದೆ, ಇವ್ರಿಗೇನೋ ಸ್ಟಿಚಿಂಗ್ ಗೊತ್ತಿತ್ತು, ಮನೇಲಿ ಟೈಲರಿಂಗ್ ಮಿಷಿನ್ ಇತ್ತು, ಓಕೆ. ನೆಕ್ಸ್ಟು ಟೈಲರಿಂಗ್ ಮಿಷಿನ್ ಇಲ್ಲದೆ ಇರೋರು, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರು ಬಂದರೆ ಏನು ಮಾಡೋದು ಅಂತ ಯೋಚನೆ ಮಾಡಿ ನನ್ನದೇ ಆದ ಬಜೆಟಲ್ಲಿ ಇನ್ನೊಂದು ಲೆಗ್ ಮಿಷಿನನ್ನು ತೊಗೊಂಡೆ. ಇನ್ನೂ 1 ವಾರ ಇತ್ತು ಇವ್ರ ಕ್ಲಾಸು, ಆವಾಗ ತೊಗೊಂಡಿರುವಂಥದ್ದು. ಈಗ ಆ ಮಿಷಿನಲ್ಲೇ ಸ್ಟಿಚ್ ಮಾಡ್ತಾ ಇದ್ದಾರೆ. ಈಗ ಕಲಿತಾ ಇದ್ದಾರಲ್ವ ಅವರು, ಸ್ಟಾರ್ಟಿಂಗೇ ಲೆಗ್ ಮಿಷಿನಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರದ್ದು 1 ತಿಂಗಳು ಕೋರ್ಸ್ ಮುಗೀತು. ನೆಕ್ಸ್ಟ್ ಬೇಕಂದರೆ ಬನ್ನಿ, ಏನಾದ್ರು ಡೌಟ್ ಇದ್ದರೆ ಕೇಳ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಈಗ ನೋಡಿ, ಸೂಜಿಗೆ ನಾಟ್ ಹಾಕೋದು. ಈಗ ಏನು ಸ್ಟಾರ್ಟಿಂಗ್ ಬಂದಿದ್ದಾರಲ್ವ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಲೆಗ್ ಮಿಷಿನು ಅದು ತುಳಿಯೋದು ಎಲ್ಲ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಈಗ ಹುಕ್ಸ್ ಹಾಕೋದು, ದಾರ ಹಾಕೋದು ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ನಾಟ್ ಹಾಕಿದ್ದಾಯಿತು. ನೆಕ್ಸ್ಟು ಹುಕ್ಸ್ ಹಾಕೋದಕ್ಕೆ ರಿಂಗ್ ಅಥವಾ ಲೂಫ್ ಅಂತ ಹೇಳ್ತೀವಲ್ವ, ಅದು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಅವ್ರಿಗೆ ಬರುತ್ತೆ. ಒಂದು ವೀಡಿಯೋ ಮಾಡ್ಕೊತೀನಿ, ಏನಾದರೂ ಕನ್ಫ್ಯೂಸ್ ಆದರೆ ತಿರ್ಗಾ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ವೀಡಿಯೋ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ರೀತಿ ಹುಕ್ಸ್ ಹಾಕುವಂಥ ರಿಂಗನ್ನು ಅಥವಾ ಲೂಫು ಅಂತ ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಆಮೇಲೆ ಈಗ ನಾನೇನು ಹಾಕ್ತಾ ಇದ್ದೀನಲ್ವಾ, ಇದು ಕೂಡ ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರೆ. ಹೀಗೆ ಹಾಕಬೇಕು, ಇದೇ ಪರ್ಫೆಕ್ಟು ಅನ್ನೋ ಹಾಗಿಲ್ಲ, ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಹಾಕ್ತಾರೆ. ಅದನ್ನು ಕೂಡ ಹೇಳಿದ್ದೀನಿ ನಾನು ಅವ್ರಿಗೆ, ನಿಮ್ಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ ಅದನ್ನೇ ಫಾಲೋ ಮಾಡಿ ಅಂತ ಹೇಳಿದ್ದೀನಿ. ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟು ಇನ್ನೂ ಯಾವ್ಯಾವ ವೀಡಿಯೋ ಯೂಸ್ಫುಲ್ ಅನಿಸುತ್ತೆ ಅದನ್ನೆಲ್ಲ ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸಾಕಷ್ಟು ವೀಡಿಯೋಸ್ ಇದೆ, ನನಗೆ ಟೈಮ್ ಸಾಕಾಗ್ತಿಲ್ಲ ಅಷ್ಟೇ. ಟೈಮ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ನನಗೆ. ಮನೇಲಿ ಟೈಲರಿಂಗ್ ಶಾಪಲ್ಲಿ ಹೆವಿ ವರ್ಕ್ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಫುಲ್ ಡೇ ಬ್ಯುಸಿಯಾಗಿದ್ದೀನಿ, ಹಾಗಾಗಿ ಟೈಮ್ ಸಾಕಾಗ್ತಿಲ್ಲ ಯೂಟ್ಯೂಬ್ಗೆ ಟೈಮ್ ಕೊಡೋದಕ್ಕೆ. ಇನ್ನು ಮುಂದೆ ಸಾಧ್ಯ ಆದಷ್ಟು ವಾರಕ್ಕೊಂದು 2 ವೀಡಿಯೋನ ಹಾಕ್ತೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ನೀವು ಕೂಡ ಟೈಲರಿಂಗ್ ಕಲಿಬೇಕಂದ್ರೆ 9964094649 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.